TET ಪರೀಕ್ಷೆಯನ್ನು ಬರಿತಾ ಇರುವಂಥ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರಿಗೆ TRG ಎಜುಕೇಷನ್ ಚಾನಲ್ಗೆ ಸ್ವಾಗತ. 2017ರ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಪತ್ರಿಕೆ ಪಾರ್ಟ್ 3 ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮೊದಲನೇ ಪ್ರಶ್ನೆ, ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನು ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು. ಎಂಥ ವಿದ್ಯಾರ್ಥಿಗಳಿಗೆ ಉಪಯೋಗಿಸ್ತಾರೆ? ಮಂದಗತಿಯಲ್ಲಿ ಕಲಿಯುವವರು, ಸೃಜನಶೀಲ ಮಕ್ಕಳು, ಮಾನಸಿಕ ಸವಾಲುಳ್ಳ ಮಕ್ಕಳು, ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು. ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನು ಯಾವ ಮಗುವಿಗೆ ಬಳಸ್ತಾರೆ ಅಂದರೆ ಸೃಜನಶೀಲ ಮಕ್ಕಳಿಗೆ ಬಳಸ್ತಾರೆ. ಹಾಗಾಗಿ ಇಲ್ಲಿ ಉತ್ತರ ಏನಾಗ್ತದೆ? ಸೃಜನಶೀಲ ಮಕ್ಕಳು. 62ನೇ ಪ್ರಶ್ನೆ, ಕಲಿಕೆಯಲ್ಲಿ ಹಿಂದುಳುವಿಕೆಯು ಕೆಳಗಿನ ಒಂದನ್ನು ಬಿಟ್ಟು ಯಾವುದರಿಂದಲಾದರೂ ಉಂಟಾಗಬಹುದು. ಕಲಿಕೆಯಲ್ಲಿ ಹಿಂದುಳುವಿಕೆಯು ಹಿಂದುಳಿತದ ಕಲಿಕೆಯಲ್ಲಿ ಕೆಳಗಿನ ಒಂದನ್ನು ಬಿಟ್ಟು ಯಾವುದರಿಂದಾದರೂ ಉಂಟಾಗ್ಬೋದು. ಶಿಕ್ಷಕರ ಬೋಧನಾ ರೀತಿಯಿಂದ, ಮಂದಬುದ್ಧಿಯಿಂದ, ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡೋದರಿಂದ, ಶೈಶಾವಸ್ಥೆಯಲ್ಲಿನ ಮಾನಸಿಕ ಕಾಯಿಲೆಯಿಂದ. ಕಲಿಕೆಯಲ್ಲಿ ಹಿಂದುಳುವಿಕೆ ಯಾವಾಗ ಒಂದನ್ನು ಬಿಟ್ಟು ಯಾವುದರಿಂದ ಉಂಟಾಗ್ಬೋದು ಅಂದರೆ ಇದೊಂದನ್ನು ಬಿಟ್ಟು ನೋಡಿರಿ, ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡೋದರಿಂದ ಯಾವ ಮಕ್ಕಳು ಪ್ರಸವ ಪೂರ್ವದಲ್ಲಿ ಮದ್ಯಪಾನ ಮಾಡೋದಿಲ್ಲ, ಬಿಟ್ಟು ಅಂತ ಹೇಳ್ತಾನೆ. ಶಿಕ್ಷಕರ ಬೋಧನಾ ರೀತಿಯಿಂದ, ಮಂದಬುದ್ಧಿಯಿಂದ ಮತ್ತು ಶೈಶಾವಸ್ಥೆಯಲ್ಲಿನ ಮಾನಸಿಕ ಕಾಯಿಲೆಯಿಂದ ಅಲ್ಲ, ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡೋದರಿಂದ ಒಂದನ್ನು ಬಿಟ್ಟು ಉಂಟಾಗಬಹುದು ಅಂತ ಇಲ್ಲಿ ನಾವು ಗುರುತಿಸ್ತೀವಿ. ಹಾಗಾಗಿ 3ನೇ ಆನ್ಸರ್ ಸರಿಯಾದಂಥ ಉತ್ತರ. 63ನೇದು, ಸುಮಂತನು ಆಟದ ಸಾಮಾನುಗಳನ್ನು ಒಡೆದು ಅದರಲ್ಲಿರುವ ಭಾಗಗಳನ್ನು ತಿಳಿಯಲು ಬಿಚ್ಚುತ್ತಾನೆ. ನೀವು ಏನು ಮಾಡುವಿರಿ? ಸುಮಂತನು ಆಟದ ಸಾಮಾನುಗಳನ್ನು ಒಡೆದು ಅದರಲ್ಲಿರುವ ಭಾಗಗಳನ್ನು ತಿಳಿಯಲು ಬಿಚ್ಚುತ್ತಾನೆ. ನೀವು ಏನು ಮಾಡುವಿರಿ? ಅವನ ಕುತೂಹಲವನ್ನು ಪ್ರೋತ್ಸಾಹಿಸಿ ಅವನ ಶಕ್ತಿಯನ್ನು ಉದಾತ್ತೀಕರಿಸುವಿರಿ. ಸುಮಂತನನ್ನು ಆಟವಾಡೋದಕ್ಕೆ ಬಿಡುವುದೇ ಇಲ್ಲ, ಯಾವಾಗಲೂ ಹತ್ತಿರದಿಂದ ವೀಕ್ಷಿಸುತ್ತೀರಿ. ಅವನಿಗೆ ಆಟದ ಸಾಮಾನುಗಳನ್ನು ಒಡೆದು ಹಾಕಬಾರದೆಂದು ಅರ್ಥ ಮಾಡಿಸುವಿರಿ. ಅಂದರೆ ಒಂದು ಮಗು ಆಟದ ಸಾಮಾನುಗಳನ್ನೆಲ್ಲ ಅದರಲ್ಲಿರುವಂಥ ಭಾಗಗಳನ್ನು ತಿಳಿಯಲು ಇಷ್ಟಪಡ್ತದೆ ಅಂದ್ರೆ ಅದಕ್ಕೆ ನೀವು ತಾಯಿ ತಂದೆ ಆದವರು ಏನು ಮಾಡಬೇಕು ಅಂತಂದರೆ ಅವನ ಕುತೂಹಲವನ್ನು ಪ್ರೋತ್ಸಾಹಿಸಿ ಅವನ ಶಕ್ತಿಯನ್ನು ಉದಾತ್ತೀಕರಿಸ್ಬೋದು. ಅದಕ್ಕಾಗಿ ಉತ್ತರ ಯಾವುದಾಗ್ತದೆ ಅಂತಂದರೆ ಮೊದಲನೇದು. 64ನೇ ಪ್ರಶ್ನೆ, ಕೆಲವು ಕಹಿ ಅನುಭವಗಳ ನಂತರ ಮಗುವೊಂದು ಶಿಕ್ಷಕರನ್ನು ದ್ವೇಷಿಸಲು ಪ್ರಾರಂಭಿಸುತ್ತದೆ. ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಜ್ಞಾನಾತ್ಮಕ ವರ್ತನೆನಾ, ಕ್ರಿಯಾಜನ್ಯ ವರ್ತನೆ, ಭಾವನಾತ್ಮಕ ವರ್ತನೆ, ಪ್ರತಿಫಲನಾತ್ಮಕ ವರ್ತನೆ? ಕೆಲವು ಕಹಿ ಅನುಭವದ ನಂತರ ಅಂತಂದರೆ ಮಗು ಶಿಕ್ಷಕರನ್ನು ದ್ವೇಷಿಸಲು ಪ್ರಾರಂಭ ಆಗ್ತದಂದರೆ ಅದು ಭಾವನಾತ್ಮಕ ವರ್ತನೆಗೆ ಸಂಬಂಧಪಟ್ಟಿರುವಂಥದ್ದು. 65ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಶಿಕ್ಷಕನಿಗೆ ಸಹಕಾರಿಯಾಗಿದೆ? ಅತಿಯಾದ ಶಿಸ್ತನ್ನು ಜಾರಿಗೊಳಿಸುವುದು, ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟುವುದು, ಬೇರೆ ಮಕ್ಕಳೊಂದಿಗೆ ಹೋಲಿಸುವುದು, ಸಂಪೂರ್ಣತೆಗೆ ಅತಿಯಾದ ಒತ್ತು ನೀಡುವುದು. ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಶಿಕ್ಷಕ ಸಹಕಾರಿಯಾಗಿರುವುದು ಯಾವುದು ಅಂತಂದರೆ ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟುವುದು. ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲವೆಂದು ಹೇಳುವುದು ಈ ಹೊಂದಾಣಿಕೆ ತಂತ್ರಕ್ಕೆ ಉದಾಹರಣೆಯಾಗಿದೆ. ಯಾವುದು ವ್ಯಕ್ತಿತ್ವದಲ್ಲಿ ಬರುತ್ತೆ ಇದು? ಪರಿಹಾರನ, ಉದಾತ್ತೀಕರಣನ, ಪ್ರಕ್ಷೇಪಣೆಯ ಪ್ರತಿಗಮನ. ಪ್ರಕ್ಷೇಪಣೆ ಹೇಳ್ತದೆ ಇದು. ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಂಥ ಒಂದು ವಿದ್ಯಾರ್ಥಿ ಏನು ಹೇಳ್ತಾನೆ ಅಂದರೆ ತಾ ಫೇಲಾದರೂ ಕೂಡ ಶಿಕ್ಷಕರು ಸರಿಯಾಗಿ ಹೇಳಿಲ್ಲ, ಅದಕ್ಕೆ ನಾನು ಸರಿಯಾಗಿ ಬರೆದಿಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಕ್ಷೇಪಣೆಗೆ ಸಂಬಂಧಪಟ್ಟಿರುವಂಥದ್ದು. ಉತ್ತರ 3ನೇದಾಗ್ತದೆ. 67ನೇ ಪ್ರಶ್ನೆ, ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ. ಯಾವ ವಿಧಾನ? ವ್ಯಕ್ತಿ ಅಧ್ಯಯನ, ಅಂತರಾವಲೋಕನ ಅಧ್ಯಯನ, ಪ್ರಾಯೋಗಿಕ ಅವಲೋಕನ. ವ್ಯಕ್ತಿ ಅಧ್ಯಯನ ಇಲ್ಲೇನಾಗ್ತದೆ? ಉತ್ತರ ಆಗ್ತದೆ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಸಹಕಾರಿಯಾಗ್ತದೆ. 68ನೇ ಪ್ರಶ್ನೆ ನೋಡ್ರಿ, ಈ ಹಂತವನ್ನು ಬೆಳವಣಿಗೆ ಬುಗ್ಗೆ ಎಂದು ಕರೆಯುವರು. ಯಾವ ಹಂತವನ್ನು? ತಾರುಣಾವಸ್ಥೆಗೆ ಬೆಳವಣಿಗೆ ಬುಗ್ಗೆ ಅಂತ ಕರೀತಾರೆ. ಸೃಜನಶೀಲತೆಯ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಹಂತಗಳ ಅನುಕ್ರಮ. ಪ್ರತಿಯೊಂದು ಪೇಪರ್ನಲ್ಲಿ ಈ ಪ್ರಶ್ನೆ ಇದ್ದೇ ಇರ್ತದೆ, ಭಾಳ ಸಲ ಕೇಳಿದ್ದಾನೆ ಇದು. ಸಿದ್ಧತೆ, ಪರಿಪಕ್ವಾವಸ್ಥೆ, ಜ್ಞಾನೋದಯ, ತಾಳೆ ನೋಡುವಿಕೆ ಆಗ್ತದೆ ಇದು ಉತ್ತರ. ಸಿದ್ಧತೆ, ಪರಿಪಕ್ವಾವಸ್ಥೆ, ಜ್ಞಾನೋದಯ, ತಾಳೆ ನೋಡುವಿಕೆ. 70ನೇದು, ಮಾನಸಿಕ ವಯಸ್ಸು 15 ಇರುವ ಓರ್ವ ಹುಡುಗಿಯ IQ
125 ಇದ್ದರೆ ಅವಳ ದೈಹಿಕ ವಯಸ್ಸು ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲೇನಾದ ಒಂದು ಸೂತ್ರ ಬರುತ್ತೆ, ಆ ಸೂತ್ರದ ಪ್ರಕಾರ ಲೆಕ್ಕ ಮಾಡಿದಾಗ ಉತ್ತರ ಏನಾಗ್ತದೆ ಅಂತಂದರೆ 12 ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಸುಖಾನ್ವೇಷಣ ತತ್ವದ ಪ್ರಕಾರ ಕೆಲಸ ನಿರ್ವಹಿಸುತ್ತದೆ? ಯಾವುದು? ಈದ್, ಅಹಂ, ಅತ್ಯಹಂ, ಜಾಗೃತ, ಪೂರ್ವ ಮನಸ್ಸು. ಅಂದರೆ ಸುಖಾನ್ವೇಷಣ ತತ್ವ ಅಂತಂದರೆ ಈದ್ ಅಂತ ಆಗ್ತದೆ ಇಲ್ಲಿ. 72ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮನೋಜನ್ಯ ಚಲನವಲಯದ ಅತ್ಯಂತ ಉನ್ನತ ಮಟ್ಟದ ಸಾಧನೆ? ಮನೋಜನ್ಯ ಚಲನವಲಯದ ಅತ್ಯಂತ ಉನ್ನತ ಮಟ್ಟದ ಸಾಧನೆ ಅಂತಂದರೆ ಇಲ್ಲಿ ಯಾವುದಾಗ್ತದಂದರೆ ಸ್ಫುಟತೆ, ಆರ್ಟಿಕ್ಯುಲೇಷನ್, ಮೌಲ್ಯಮಾಪನ, ಸ್ವಾಭಾವೀಕರಣ, ಅನುಕರಣೆ. ಇಲ್ಲಿ ಉತ್ತರ ಏನಾಗ್ತದೆ ಅಂತಂದರೆ ಸ್ವಾಭಾವೀಕರಣ ಆಗ್ತದ್ರಿ. ಕೆಳಗಿನ ಯಾವ ಒಂದು ಜೊತೆಯ ಅಂಶಗಳನ್ನು ಒಂದೇ ನಾಣ್ಯದ ಎರಡು ಮುಖ ಎಂದು ಪರಿಗಣಿಸಲಾಗಿದೆ? ಆಸಕ್ತಿ ಅವಧಾನನ, ಆಸಕ್ತಿ ಮತ್ತು ಪರಿಪಕ್ವತೆನ, ಪರಿಪಕ್ವತೆ ಮತ್ತು ಪ್ರೇರಣೆನ, ಮನೋಭಾವ ಮತ್ತು ಪರಿಪಕ್ವತೆ. ಒಂದೇ ನಾಣ್ಯದ ಎರಡು ಮುಖಗಳಂತ ಆಸಕ್ತಿ ಮತ್ತು ಅವಧಾನಕ್ಕೆ ಗುರುತಿಸಲಾಗಿದೆ. ಉತ್ತರ 1ನೇದು ಆಪ್ಷನ್ಸ್ ಕರೆಕ್ಟ್ ಆಗ್ತದ್ರಿ. ಕೆಳಗಿನ ಯಾವುದನ್ನು ಸಂಶೋಧಕನ ಕಣ್ಣು ಎಂದು ಕರೆಯುತ್ತಾರೆ? ಬಹಳ ಸಲ ಕೇಳಿದ್ದಾನೆ ಇದು ಪ್ರಶ್ನೆನು. ಸಂಭವನೀಯ ಕಾರಣಗಳ ವಿಶ್ಲೇಷಣೆ, ನಿರ್ದಿಷ್ಟಗೊಳಿಸಿದ ಸಮಸ್ಯೆ, ಕಾರ್ಯಯೋಜನೆ, ಕ್ರಿಯಾಪ್ರಾಕಲ್ಪನೆ. ಕ್ರಿಯಾಪ್ರಾಕಲ್ಪನೆ ಸಂಶೋಧಕನ ಕಣ್ಣು ಅಂತ ಇಲ್ಲಿ ಗುರುತಿಸ್ತಾರೆ. ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತಿದೆ. ಸಂಪೂರ್ಣವಾಗಿ ವಿಕಾಸಗೊಳ್ಳುವುದು ಔಪಚಾರಿಕ ಕಾರ್ಯಗಳ ಹಂತದಲ್ಲಿ, ತಾರ್ಕಿಕ ಚಿಂತನೆ ಪ್ರಾರಂಭವಾಗುವುದು ಮೂರ್ತ ಕಾರ್ಯಗಳ ಹಂತದಲ್ಲಿ. ಅದಕ್ಕಾಗಿ ನೀವು 2 ಪ್ರಶ್ನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಸಂಪೂರ್ಣ ವಿಕಾಸಗೊಳ್ಳೋದು ಎಲ್ಲಿ? ಔಪಚಾರಿಕ ಕಾರ್ಯಗಳ ಹಂತದಲ್ಲಿ. ನಂತರದಲ್ಲಿ 76ನೇ ಪ್ರಶ್ನೆ ನೋಡೋಣ. 76ನೇ ಪ್ರಶ್ನೆ ಏನು ಹೇಳ್ತದಂದರೆ, ಮಕ್ಕಳು ಚಲನಚಿತ್ರದಲ್ಲಿ ಪ್ರದರ್ಶಿತವಾಗುವ ಹಿಂಸಾತ್ಮಕ ವರ್ತನೆ ನೋಡಿ ಕಲಿಯಬಹುದು ಎಂಬ ತೀರ್ಮಾನವನ್ನು ಯಾವ ಮನೋವಿಜ್ಞಾನಿಯು ಮಾಡಿರುವ ಕೆಲಸದ ಆಧಾರದ ಮೇಲೆ ತೀರ್ಮಾನಿಸಬಹುದು? ನೋಡ್ರಿ, ಎಡ್ವರ್ಡ್ ಎಲ್ ಥಾರ್ನ್ಡೈಕ್, ಜೆ.ಬಿ. ವ್ಯಾಟ್ಸನ್, ಆಲ್ಬರ್ಟ್ ಬಂಡೂರ್, ಜೀನ್ ಪಿಯಾಜೆ. ಇಷ್ಟು ಜನರಲ್ಲಿ ಆಲ್ಬರ್ಟ್ ಬಂಡೂರ್ ಏನು ಮಾಡ್ತಾ ಇದ್ದಾನೆ ಅಂದರೆ ಚಲನಚಿತ್ರದಲ್ಲಿ ಪ್ರದರ್ಶಿತವಾಗಿರುವಂಥ ಹಿಂಸಾತ್ಮಕ ವರ್ತನೆ ನೋಡಿ ಕಲಿಬಹುದು ಅಂತ ಹೇಳ್ಕೊಡ್ತಾನೆ. ಉತ್ತರ ಯಾವುದಂದರೆ 3ನೇದ್ರಿ. ಲಿಂಗ ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲ ಯಾವುದು? ಲಿಂಗ ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲ ಕುಟುಂಬ. ನ್ಯೂನತೆಯುಳ್ಳ ಮಕ್ಕಳಿಗಾಗಿರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡುವ ಗುರಿ ಹೊಂದಿದೆ. ಸಾಮಾನ್ಯ ಶಾಲೆಗಳೆಲ್ಲ, ವಿಶೇಷ ಶಾಲೆಗಳು, ಮುಕ್ತ ಶಾಲೆಗಳು, ಅಂಧ ಪರಿಹಾರದ ಸಂಘ ಶಾಲೆಗಳು, ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಮಕ್ಕಳಿಗೆ ಏನು ಮಾಡ್ತಾರೆ? ಸಾಮಾನ್ಯ ಶಾಲೆಗಳನ್ನು ಬಳಸ್ಕೊಳ್ತಾರೆ. ಸಾಮಾನ್ಯ ಶಾಲೆಗಳ ಮೂಲಕ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನಿಲ್ಲಿ ನೀಡ್ತಾರೆ ಅಂತ ನಾವಿಲ್ಲಿ ಗುರುತಿಸ್ಬೋದು. 79ನೇ ಪ್ರಶ್ನೆ, ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಕೋಲ್ಬರ್ಗ್. ಬಹಳ ಸಲ ಕೇಳಿದ್ದಾರೆ ಇದನ್ನು. ಕೋಲ್ಬರ್ಗ್ ಏನು ಮಾಡ್ತಾನೆ? ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾನೆ. ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು, ಸಸ್ಯಗಳನ್ನು ಹಾಗೂ ಲವಣಗಳನ್ನು ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆ ಕರೆಯುವರು. ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು, ಸಸ್ಯಗಳನ್ನು ಹಾಗೂ ಲವಣಗಳನ್ನು ಗುರುತಿಸುವಂತಹ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯನ ಏನಂತ ಕರೀತಾರೆ ಅಂತಂದರೆ ಸಹಜ ಬುದ್ಧಿಶಕ್ತಿ ಅಂತ ಗುರುತಿಸ್ತಾರೆ. ಡಿಸ್ಲೆಕ್ಸಿಯಾ ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯಾಗಿದೆ. ಓದುವುದು ಕಲಿಕಾ ನ್ಯೂನತೆಗಳು. ಕಂಪಲ್ಸರಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಎಕ್ಸಾಮ್ನಲ್ಲಿ. ಡಿಸ್ಲೆಕ್ಸಿಯಾವು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯಾಗಿದೆ ಅಂದರೆ ಓದುವುದು. ಒಬ್ಬ ವಿದ್ಯಾರ್ಥಿ ತನ್ನ ಸಹಪಾಠಿಗಳೊಂದಿಗೆ ಒರಟಾಗಿ ವರ್ತಿಸುವನು ಹಾಗೂ ಶಾಲಾ ನಿಯಮಗಳಿಗೆ ಹೊಂದಿಕೊಳ್ಳುವುದಿಲ್ಲ. ಈ ವಿದ್ಯಾರ್ಥಿಗೆ ನೀಡಬೇಕಾದ ಅವಶ್ಯಕ ಸಹಾಯದ ವಲಯ ಉನ್ನತ ಮಟ್ಟದ ಕೌಶಲ್ಯಗಳು, ಜ್ಞಾನಾತ್ಮಕ ವಲಯ, ಮನೋಜನ್ಯ ಕ್ರಿಯಾ ವಲಯ, ಭಾವನಾತ್ಮಕ ವಲಯ. ಇದರಲ್ಲಿ ಉತ್ತರ ಯಾವುದಾಗ್ತದೆ? 4th ಒನ್ ಭಾವನಾತ್ಮಕ ವಲಯ. ನೈಜವಾದ ನೈತಿಕ ಪ್ರಜ್ಞೆ ವ್ಯಕ್ತವಾಗುವ ಹಂತ ಯಾವುದು ಅಂದರೆ ಯಾವ ಹಂತದಲ್ಲಿ ಆಗ್ತದೆ ರೀ ನೈತಿಕತೆ ಅಂತಂದರೆ? ತಾರುಣ್ಯ ಅವಸ್ಥೆಯಲ್ಲಿ ಆಗ್ತದೆ. ಉತ್ತರ ಏನಾಗ್ತದೆ? ತಾರುಣ್ಯ ಅವಸ್ಥೆ. ತಾರುಣ್ಯ ಅವಸ್ಥೆ, ವಯಸ್ಕ ಹಂತ, ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ ಅಂತ ಇಲ್ಲಿ ಗುರುತಿಸಲಾಗಿದೆ. ಅಲ್ಲಿ ಯಾವುದು? ತಾರುಣ್ಯ ಅವಸ್ಥೆಯಲ್ಲಿ ಏನಾಗ್ತದಪ್ಪ ಅಂತಂದರೆ ನೈತಿಕತೆಯನ್ನು ನಾವು ಕಾಣ್ಬೋದು. 84ನೇ ಪ್ರಶ್ನೆ ನೋಡಿ. ಈ ಹೇಳಿಕೆ ಗಂಡಸರು ಹೆಂಗಸರಿಗಿಂತ ಹೆಚ್ಚು ಬುದ್ಧಿವಂತರು.
ಇದು ಏನಪ್ಪ ಅಂತಂದರೆ ಲಿಂಗ ತಾರತಮ್ಯವನ್ನು ತೋರಿಸ್ತಾರೆ. ಈ ರೀತಿ ಸುಳ್ಳು ನಿಜ, ಕೆಲವು ಜನಾಂಗಗಳಲ್ಲಿ ಸತ್ಯ ಇಲ್ಲ, ಲಿಂಗ ತಾರತಮ್ಯವನ್ನು ತೋರಿಸುವಂಥದ್ದು ಇದು. ಒಂದು ಸಮೂಹದ ಸದಸ್ಯರ ಸಂಬಂಧವನ್ನು ಅಧ್ಯಯನ ಮಾಡಲು ಈ ಕೆಳಗಿನವುಗಳನ್ನು ಯಾವುದನ್ನು ಬಳಸಲಾಗುತ್ತೆ? ಸಮಾಜ ಮಿತಿ ತಂತ್ರವನ್ನು ಬಳಸ್ತಾರೆ. ಸಮೂಹದ ಸದಸ್ಯರ ಸಂಬಂಧವನ್ನು ಅಧ್ಯಯನ ಮಾಡಬೇಕಾದ್ರೆ ಸಮಾಜ ಮಿತಿ ತಂತ್ರವನ್ನು ಬಳಸ್ತಾರೆ. ಅನಿಮಿಸಮ್ ಲಕ್ಷಣವು ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆಯ ಮುಖ್ಯ ಲಕ್ಷಣ. ಅನುಮಿಸಮ್ ಅಂದರೆ ಕಾರ್ಯಪೂರ್ವ ಹಂತದಲ್ಲಿ ಅನುಮಿಸಮ್ ಲಕ್ಷಣವನ್ನು ಕಂಡುಬರುತ್ತೆ. ಇದು ಜ್ಞಾನಾತ್ಮಕ ಬೆಳವಣಿಗೆಯ ಒಂದು ಮುಖ್ಯ ಲಕ್ಷಣ. ಅದು ಕಾರ್ಯಪೂರ್ವ ಹಂತದಲ್ಲಿ ಅನುಮಿಸಮ್ ಲಕ್ಷಣವನ್ನು ಕಂಡುಬರುತ್ತೆ. ಪುನರ್ಬಲನದ ಉಪಯೋಗದಿಂದ ಬುದ್ಧಿಶಕ್ತಿ ಉತ್ತಮಗೊಳ್ಳುತ್ತದೆ, ಸಾಮಾಜಿಕ ಸಂಬಂಧ ಬೆಳೆಸುತ್ತದೆ, ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತೆ, ಪ್ರತಿಕ್ರಿಯೆಯನ್ನು ಬಲಗೊಳಿಸುತ್ತದೆ. ಪುನರ್ಬಲನದಿಂದ ಪ್ರತಿಕ್ರಿಯೆಯನ್ನು ಬಲಗೊಳಿಸುತ್ತದೆ. ವಿಸ್ಮೃತಿಗೆ ಇದು ಒಂದು ಪ್ರಮುಖ ಕಾರಣವಾಗಿದೆ. ವಿಸ್ಮೃತಿ ಎದರಿಂದ ಆಗ್ತದೆ ನೋಡಿ? ಭಯ ಮತ್ತು ಆತಂಕದಿಂದ ಆಗುವ ಭಾವನಾತ್ಮಕ ತಡೆ, ಧನಾತ್ಮಕ ವರ್ಗಾವಣೆ, ಮನೋರಂಜನೆಯ ಕೊರತೆ, ಸಹಪಾಠಿಗಳ ನಡುವೆ ಸ್ಪರ್ಧೆ. ನಮಗೆ ಬುದ್ಧಿಶಕ್ತಿ ಕಡಿಮೆ ಆಗಬೇಕಾದ್ರೆ, ವಿಸ್ಮೃತಿಗೆ ಕಡಿಮೆ ಆಗಬೇಕಾದ್ರೆ ಒಂದು ಕಾರಣ ನಾವು ಭಯ ಪಡೋದರಿಂದ ಮತ್ತು ಆತಂಕದಿಂದ ಆಗೋ ಭಾವನಾತ್ಮಕ ತಡೆಯಿಂದ ಏನಾಗ್ತದೆ ಅಂತಂದರೆ ವಿಸ್ಮೃತಿ ಉಂಟಾಗ್ಲಿಕ್ಕೆ ಕಾರಣ ಆಗ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಒಂದು ಮಗು 110 ಎಂಬ ಸಂಖ್ಯೆಯನ್ನು 110 ಎಂದು ಬರೆಯುವುದು. ಈ ದೌರ್ಬಲ್ಯವನ್ನು ಹೀಗೆನ್ನುತ್ತಾರೆ, ಡಿಸ್ಕ್ಯಾಲ್ಕುಲಿಯಾ ಅಂತ ಕರೀತಾರೆ. ನೋಡ್ರಿ, ಕಲಿಕಾ ನ್ಯೂನತೆ ಪ್ರತಿಯೊಂದು ಪೇಪರ್ನಲ್ಲಿ ಕೇಳ್ತಾನೆ. ಅದಕ್ಕಾಗಿ ಪ್ರತಿಯೊಂದು ಕಲಿಕಾ ನ್ಯೂನತೆಗಳನ್ನು ನೀವು ಅಧ್ಯಯನ ಮಾಡಬೇಕಾಗ್ತದೆ. ಡಿಸ್ಕ್ಯಾಲ್ಕುಲಿಯಾ ಅಂತ. ಆಶ್ರಿತ ನ್ಯೂನತೆ ಇರುವ ಮಕ್ಕಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವವರು ಯಾರು? ಮನೋವೈದ್ಯರು, ಶಿಕ್ಷಕರು, ಸ್ನೇಹಿತರು, ಪೋಷಕರು. ಆಶ್ರಿತ ನ್ಯೂನತೆ ಅಂದರೆ ಪೋಷಕರು ಏನು ಮಾಡ್ತಾರೆ ಅಂದರೆ ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಾ ಇರ್ತಾರೆ. ಅದಕ್ಕೆ ಉತ್ತರ, ಸರಿ ಉತ್ತರ 4ನೇದು ಪೋಷಕರು. ಈ ರೀತಿಯಾಗಿ ಸ್ನೇಹಿತರೆ 2017ರ ಪ್ರಶ್ನೆ ಪತ್ರಿಕೆ, ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗಿದೆ. ನಂತರದ ವಿಡಿಯೋನಲ್ಲಿ 18, 19 ಹೀಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲಾಗುತ್ತೆ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮತ್ತೊಂದು ಮಾಡರಿ. ಇದು 17 ಹಾಂ, ಇನ್ನೊಂದು ಮಾಡ್ಬೇಕು. ಯಾಕೋ ಆಗಲ್ಲ ನಮಗೆ, ತಿರುಗಿಲ್ಲ ರೌಂಡ್. ಏನು ಗೊತ್ತದೆ? ಇದನ್ನೇ ಆಗಿರಲ್ಲ. ಇನ್ನೂ ಅದೇನು ಹೋಗ್ಬಾ.